ನಮಸ್ಕಾರ ಗೆಳೆಯರೆ, ಇಬನಿ ನ್ಯೂಸ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಮೋರಿಗೇರಿ ಗ್ರಾಮದಲ್ಲಿ ಕಾರಹುಣ್ಣಿಮೆಯ ದಿವಸವನ್ನು ಮರಡಿ ದುರ್ಗಂಬಾ ಜಾತ್ರೆಯನ್ನು ನಿನ್ನೆ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಮರುದಿನ ಎತ್ತುಗಳ ಮೆರವಣಿಗೆ ನಡೆಯುತ್ತೆ. ಎತ್ತುಗಳಿಗೆ ಗಗ್ಗರಿ, ಕೊಂಬಾಣಸುಗಳಿಂದ ಅಲಂಕೃತಗೊಳಿಸಿ ಹೂಗಳಿಂದ ಶೃಂಗಾರಗೊಳಿಸುತ್ತಾರೆ. ಎತ್ತುಗಳಿಗೆ ಬಣ್ಣ ಬಳಿದು ಜೂಲಾಗಳಿಂದ ಒಪ್ಪಗೊಳಿಸಿ ರೈತ ಸಂಭ್ರಮಿಸುವುದನ್ನು ನೋಡಲು ಕಣ್ಣುಗಳಿಗೆ ಹಬ್ಬ. ಸುಮಾರು 30 ಜೊತೆ ಎತ್ತುಗಳೊಂದಿಗೆ ದೇವಿಯ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ರಾತ್ರಿಯೆಲ್ಲ ಸಡಗರ ಸಂಭ್ರಮದಿಂದ ಮೆರವಣಿಗೆ ಹಮ್ಮಿಕೊಂಡಿದ್ದರು. ಜಗತ್ತಿನಲ್ಲಿ ಯಾವುದಾದರೂ ದೇಶ ಮನುಷ್ಯರನ್ನು ಬಿಟ್ಟು ಪ್ರಾಣಿಗಳನ್ನು ಅಲಂಕಾರಗೊಳಿಸಿ ಮನುಷ್ಯರಂತೆ ಪ್ರಾಣಿಗಳಿಗೂ ಕೂಡ ಜೀವಿತದ ಹಕ್ಕು ಇದೆ ಎಂದು ಹೇಳುವುದಾದರೆ, ಮನುಷ್ಯರಂತೆ ಪ್ರಾಣಿಗಳಿಗೂ ಕೂಡ ಬದುಕುವ ಅವಕಾಶವನ್ನು ಕೊಟ್ಟ ನಮ್ಮ ದೇಶದ ಸಂಸ್ಕೃತಿ ವಿಜಯನಗರ ಜಿಲ್ಲೆಯ ಮೋರಗೇರಿ ಗ್ರಾಮದಲ್ಲಿ ಕಂಡುಬರುತ್ತದೆ. ರೈತಾಪಿ ವರ್ಗದ ಜನರು ಈ ಶುಭ ದಿನದಂದು ಭೂಮಿ ತಾಯಿಗೆ ಕೃತಜ್ಞತೆ ಸಲ್ಲಿಸುವ ವಾಡಿಕೆಯಿದೆ. ಅನ್ನದಾತನ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವ ಎತ್ತುಗಳನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಆರಾಧಿಸಿ ಮೆರವಣಿಗೆ ಮಾಡಿದರು. ಬಳ್ಳಾರಿ ನಗರಕ್ಕೂ ಮೋರಿಗೇರಿ ಗ್ರಾಮಕ್ಕೂ ಅವಿನಾಭಾವ ಸಂಬಂಧವಿದೆಯಂತೆ. ಏಕೆಂದರೆ ಬಳ್ಳಾರಿ ನಗರದ ಆರಾಧ್ಯ ದೇವತೆಯಾದ ಕನಕದುರ್ಗಮ್ಮ ದೇವತೆಯ ತವರು ಮನೆ ಮೋರಿಗೇರಿ ಗ್ರಾಮವಾಗಿದೆ ಎಂಬ ಅಭಿಪ್ರಾಯಗಳಿವೆ. ಗಂಡನ ಮನೆ ಬಳ್ಳಾರಿ ನಗರವಾಗಿದೆ. ಪ್ರತಿ ವರ್ಷ ಕಾರಹುಣ್ಣಿಮೆಯ ದಿವಸ ಬಳ್ಳಾರಿ ನಗರವನ್ನು ಬಿಟ್ಟು ನಗರ ದೇವತೆಯಾದ ಕನಕದುರ್ಗಮ್ಮ ಮೋರಿಗೇರಿ ಗ್ರಾಮಕ್ಕೆ ಬಂದು 2 ದಿವಸ ಗ್ರಾಮದಲ್ಲಿ ವಾಸವಾಗಿರುತ್ತಾಳೆ ಎಂಬ ನಂಬಿಕೆ ಗ್ರಾಮದವರಲ್ಲಿದೆ. ರೈತಾಪಿ ವರ್ಗದ ಏಳಿಗೆಗಾಗಿ ನಗರವನ್ನು ಬಿಟ್ಟು 2 ದಿವಸ ತವರು ಮನೆಯಲ್ಲಿ ವಾಸವಾಗಿರುತ್ತಾಳೆ ಎಂಬ ಐತಿಹ್ಯ, ಅಭಿಪ್ರಾಯಗಳ ಮರಡಿ ದುರ್ಗಮ್ಮ ಜಾತ್ರೆಯ ಹಿನ್ನೆಲೆಯಲ್ಲಿರುವುದು ವಿಶೇಷ. ವರವಿ ಅರುಣಿ ಬಸವರಾಜ್, ನಂದಿಹಳ್ಳಿ. ಇಲ್ಲ ಕಾಲು ನೋವಾಗೈತೆ. ಇಲ್ಲ ಕಾಲು ನೋವಾಗೈತೆ. ಇಲ್ಲಿರೋ ಸೌಭಾಗ್ಯ ಎಲ್ಲೂ ಇಲ್ಲ, ಈಶ್ವರಿ ತಾಯಿ ಇರೋ ಊರೇ ಇದು. ಇಲ್ಲಿರೋ ಆನಂದ ಎಲ್ಲೂ ಇಲ್ಲ, ಮೆಚ್ಚಿದ ಹುಡುಗಿ ಇರೋ ಊರೇ ಇದು. ನನ್ನ ಕಣ್ಣಿಗೆ